ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಬಂದಿರುವಂಥ ವಿಶ್ವಾಮಿತ್ರ ಮಹಾರಾಜರು ಶಂಬಳ ಅನ್ನುವಂತಹ ಗೋಮಾತೆಯ ಒಂದು ಶಕ್ತಿ, ಆ ಶಕ್ತಿಯನ್ನು ನೋಡಿಬಿಟ್ಟು ಅದರ ಮೇಲೆ ಮೋಹಗೊಂಡ್ಬಿಟ್ಟು ಅದನ್ನು ಕರ್ಕೊಂಡು ಹೋಗೋದಕ್ಕೆ, ತನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆಗ ಆ ಶಂಬಳ, ನಾನೇನಾದರೂ ಪಾಪ ಮಾಡಿದ್ದೀನಾ, ನಾನು ಪ್ರಶ್ನಿಸಬೇಕು, ವಸಿಷ್ಠ ಮಹರ್ಷಿಗಳು ಇಷ್ಟೆಲ್ಲ ನಡೀತಾ ಇದ್ರು ಸುಮ್ಮನೆ ಯಾಕಿದ್ದಾರೆ, ನನ್ನನ್ನು ರಕ್ಷಿಸ್ತಾ ಇಲ್ಲ ಅಂತಂತ ವಸಿಷ್ಠ ಮಹರ್ಷಿಗಳ ಹತ್ರ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ ಅಂತ ಹಗ್ಗವನ್ನು ಬಿಚ್ಕೊಂಡು ತಪ್ಪಿಸ್ಕೊಂಡು ಬಂದಿರೋ ಹತ್ರ ನಾನು ಕಥೆಯನ್ನು ಮುಗಿಸಿದ್ದೆ. ಆಗ ವಸಿಷ್ಠ ಮಹರ್ಷಿಗಳು ಅಂತ ಅಂತಾರಂತೆ, ಏನು ಶಂಬಳ ಬಂದು ಕೇಳ್ತಾರಂತೆ, ವಸಿಷ್ಠ ಮಹರ್ಷಿಗಳೇ, ನೀವು ನನ್ನನ್ನು ಬಿಟ್ಬಿಟ್ಟಿದ್ದೀರಾ, ಇಲ್ಲ ಅಂತಂದ್ರೆ ವಿಶ್ವಾಮಿತ್ರರು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರ ಅಂತ ಪ್ರಶ್ನೆ ಮಾಡ್ತಾರಂತೆ. ಆಗ ಶಂಬಳ, ನಾನು ನಿನ್ನನ್ನು ಬಿಟ್ಟಿಲ್ಲ, ವಿಶ್ವಾಮಿತ್ರ ನಿನ್ನನ್ನು ಬಲಾತ್ಕಾರವಾಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ, ಆತ ಈ ಭೂಮಿಗೆ ಪ್ರಭು, ಆದ್ದರಿಂದ ಇವತ್ತು ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾನೆ, ಆತ ದೋಷ ಮಾಡ್ತಾ ಇದ್ದಾನೆ, ಆ ದೋಷ ಆತನನ್ನು ಸುಡುತ್ತೆ, ನಿನ್ನನ್ನು ಎಳೆದುಕೊಂಡು ಹೋಗುವಂತ ಇಷ್ಟ ಇಲ್ಲೆಲ್ಲ ಎಳೆದುಕೊಂಡು ಹೋಗ್ತಾ ಇದ್ದಾನೆ, ಈ ಅಪರಾಧ ಆತನನ್ನು ಸುಡುತ್ತೆ ಅಂತ ಅಂತಾರಂತೆ. ಆಗ ಶಂಬಳ ಕೇಳ್ತಾರಂತೆ, ಮಹರ್ಷಿಗಳೇ, ನನ್ನನ್ನು ನಾನು ರಕ್ಷಿಸ್ಕೊಳ್ಳ ಅಂತ ಕೇಳ್ತಾರಂತೆ, ತಪ್ಪದಲ್ಲೇ ರಕ್ಷಿಸ್ಕೊ ಅಂತಂತ ವಸಿಷ್ಠ ಮಹರ್ಷಿಗಳು ಹೇಳ್ತಾರಂತೆ. ಆಗ ಶಂಬಳ ಗಟ್ಟಿಯಾಗಿ ಅಂತಂತ ಹಸುಗಳು ಅಂಬಾರಾಮ ಮಾಡ್ತಾವಲ್ಲ, ಆ ಥರ ಅಂಬಾರಾವವನ್ನು ಮಾಡಿದ ತಕ್ಷಣವೇ ಎಲ್ಲಾದ್ರೂ ಹಸುಗಳ ಅಂಬಾರಾವ ಕೇಳ್ತಾ ಇರುತ್ತೋ ಅಲ್ಲಿ ದುಷ್ಟ ಶಕ್ತಿಗಳು ಓಡೋಗ್ಬಿಡ್ತವೆ, ಲಕ್ಷ್ಮಿಯ ಸಾನ್ನಿಧ್ಯ ಅಲ್ಲಿ ಇರುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ಈಗಿನ ಕಾಲದಲ್ಲ. ಆಗ ಅಂತಂತ ಗಟ್ಟಿಯಾಗಿ ಕೂಗಿದ ತಕ್ಷಣನೇ ಶೂಲದಾಗಿರುವಂಥ ಪ್ಲಹನವರು ಕೆಲವು ಜನ ಹುಟ್ಟುತ್ತಾರೆ. ಅವರು ವಿಶ್ವಾಮಿತ್ರರ ಸೈನ್ಯವನ್ನು ನಾಶ ಮಾಡೋದಕ್ಕೆ ಮೊದಲಿಡ್ತಾರಂತೆ. ಇದನ್ನು ಗಮನಿಸಿರುವಂಥ ವಿಶ್ವಾಮಿತ್ರರು ಕತ್ತಿ ಇಟ್ಕೊಂಡು ಯುದ್ಧರಂಗಕ್ಕೆ ಹೋಗಿ ಬಹಳ ಜನ ಪ್ಲಹನವರನ್ನು ಸಂಹಾರ ಮಾಡ್ತಾರೆ. ಯಾರು? ಶಂಬಳ ಸೃಷ್ಟಿಸಿರುವಂಥದ್ದು. ಆಗ ಆ ಶಂಬಳ ಪ್ಲಹನವರೊಂದಿಗೆ ಯವನರನ್ನು ಸೃಷ್ಟಿಸ್ತಾರಂತೆ. ಅವರೊಂದಿಗೆ ಕಲಿತು ಬಿಟ್ಟು ವಿಶ್ವಾಮಿತ್ರರ ಸೈನ್ಯ ಎಲ್ಲ ಅಳಿಸೋಗೋದಕ್ಕೆ ಪ್ರಾರಂಭ ಆಗುತ್ತಂತೆ. ಆಗ ಶಂಬಳ ವಸಿಷ್ಠರೊಂದಿಗೆ ನೋಡಿದ್ರ, ನನಗೆ ಎದುರು ತಿರುಗಿದರೆ, ಇವತ್ತು ಅವರೆಲ್ಲರೂ ಸೋಲಿನ ಅಂಚಿನಲ್ಲಿ ಇದ್ದಾರೆ ಅಂತ ಅಂತಾರಂತೆ. ಆಗ ವಸಿಷ್ಠ ಮಹರ್ಷಿಗಳು ಇನ್ನೂ ಯಥೇಚ್ಛವಾಗಿ ಸೈನ್ಯವನ್ನು ಸೃಷ್ಟಿಸು ಅಂತ ಹೇಳ್ತಾರಂತೆ. ಆಗ ಶಂಬಳ ಸೂರ್ಯನ ಪ್ರಕಾಶಕ್ಕೆ ಸಮಾನವಾಗಿರುವಂಥ ಕಾಂಬೋಜಿ ವಂಶಸ್ಥರನ್ನು, ಆಕೆ ಕೆಚ್ಚಲು ಭಾಗನಿಂದ ಕೆಲವು ಸಾವಿರ ಪ್ಲಹನವರನ್ನು, ಯೋನಿಯಿಂದ ಯೌವನರನ್ನು, ಗೋಮಯ ಬೀಳುವಂಥ ಪ್ರದೇಶದಿಂದ ಶಕರನ್ನು, ರೋಮಕೂಪಗಳಿಂದ ಹರಿತಗಳನ್ನು, ಕಿರಾತರರನ್ನು ಸೃಷ್ಟಿಸ್ತಾರಂತೆ. ಇವರೆಲ್ಲರೂ ಕಲಿತು ಬಿಟ್ಟು ವಸಿಷ್ಠ ಮಹರ್ಷಿಗಳ ಸೈನ್ಯವನ್ನು ಸಮೂಲವಾಗಿ ಆಳಿಸಾಕ್ಬಿಡ್ತಾರಂತೆ. ರಥದಿಂದ ಕೆಳಗೆ ಇಳಿದಿರೋ ತನ್ನ ಸೈನ್ಯವನ್ನು ನೋಡ್ಬಿಟ್ಟು ವಿಶ್ವಾಮಿತ್ರರು ನಿಶ್ಚೇದ ಆಗ್ಬಿಡ್ತಾರಂತೆ. ಇದಲ್ವಾ ಶಂಬಳಲ ಒಂದು ಶಕ್ತಿ ಅಂತ ಅಂದ್ಕೊಂಡು ತನ್ನ 100 ಜನ ಕುಮಾರರ ಕಡೆ ನೋಡಿದಾಗ ತಮ್ಮ ತಂದೆಯನ್ನು ಇಷ್ಟು ನಮ್ಮ ತಂದೆ ಇಷ್ಟು ಕೋಪ ಬರೋದಕ್ಕೆ, ಇಷ್ಟು ದುಃಖ ಪಡೋದಕ್ಕೆ ಕಾರಣರಾಗಿರುವಂಥ ವಸಿಷ್ಠ ಮಹರ್ಷಿಗಳನ್ನು ಸಾಯಿಸಬೇಕು ಅಂತಂತ 100 ಜನ ಕತ್ತಿ ಇಟ್ಕೊಂಡು ವಸಿಷ್ಠ ಮಹರ್ಷಿಗಳ ಮೇಲೆ ದಾಳಿ ಮಾಡೋದಕ್ಕೆ, ಅವರನ್ನು ಸಂಹಾರ ಮಾಡೋದಕ್ಕೆ ಓಡೋಡಿ ಬರ್ತಾ ಇರ್ತಾರಂತೆ. ಆಗ ಕುತ್ಕೊಂಡಿರುವಂಥ ವಸಿಷ್ಠ ಮಹರ್ಷಿಗಳ ಮೇಲೆ ಬರ್ತಾ ಇರುವಂಥ 100 ಜನರನ್ನು ನೋಡ್ಬಿಟ್ಟು ಗಟ್ಟಿಯಾಗಿ ಅಂತಂತ ಹೂಂಕಾರ ಮಾಡ್ತಾರಂತೆ. ಆ ಹೂಂಕಾರಕ್ಕೆ ಆ 100 ಜನ ಯಾರು ವಿಶ್ವಾಮಿತ್ರರ 100 ಜನ ಮಕ್ಕಳು ಭಸ್ಮಿ ರಾಶಿಯಾಗಿ ಬಿದ್ದು ಬಿಡ್ತಾರಂತೆ. ಇದನ್ನು ನೋಡಿರುವಂಥ ವಿಶ್ವಾಮಿತ್ರರು ಆಶ್ಚರ್ಯ ಹೊಂದ್ಬಿಡ್ತಾರೆ. ಇದಲ್ವಾ ಬ್ರಹ್ಮರ್ಷಿಯ ಒಂದು ಶ್ರೇಷ್ಠತೆ ಅಂತ ಅಂದ್ಕೊಂಡು ಆಗ 100 ಜನ ಬೂದಿ ಆಗ್ಬಿಟ್ಟಿದ್ದಾರೆ. ಈ ಹಸು ನೆನೆಸ್ಕೊಂಡ್ರೆ ದೊಡ್ಡ ಸೈನ್ಯವನ್ನು ಅಮೋಘವಾಗಿರುವಂಥ ಭೋಜನವನ್ನು ಸೃಷ್ಟಿಸುತ್ತೆ. ರಾಜ ಮನೆತನಕ್ಕಿಂತ ಅಂದ್ರೆ ರಾಜನಿಗಿಂತ ತಪೋಶಕ್ತಿನೇ ದೊಡ್ಡದು. ಈ ವಸಿಷ್ಠನನ್ನು ನಾಶನ ಮಾಡಬೇಕು ಅಂತಂದ್ರೆ ನನಗಿರುವಂಥ ಶಕ್ತಿ ಸರಿ ಹೋಗೋದಿಲ್ಲ. ಆದ್ದರಿಂದ ನಾನು ಧನುರ್ವೇದದಲ್ಲಿರುವಂಥ ಸಮಸ್ತ ಅಸ್ತ್ರಶಸ್ತ್ರಗಳನ್ನು ತಿಳ್ಕೊಳ್ತೀನಿ ಅಂತಂದು ಒಬ್ಬ ಕುಮಾರನಿಗೆ ಸಿಂಹಾಸನದ ಮೇಲೆ ಕೂರಿಸ್ಬಿಟ್ಟು ರಾಜ್ಯಪಾಲನೆ ಮಾಡು ಅಂತ ಹೇಳ್ಬಿಟ್ಟು ತಾನು ತಪಸ್ಸನ್ನು ಮಾಡ್ಕೊಳೋದಕ್ಕೋಸ್ಕರ ಹಿಮಾಲಯ ಪರ್ವತದ ಹತ್ರ ಹೋಗ್ತಾರೆ. ಅಂತಂದ್ರೆ
ಅಂತಂದರೆ ಇಲ್ಲಿ ಒಂದನ್ನು ತಿಳ್ಕೊಂಡಿದ್ದಾರೆ ಯಾರು, ವಸಿಷ್ಠ ವಿಶ್ವಾಮಿತ್ರರು. ನನ್ನ ರಾಜ ಮನೆತನಕ್ಕೆ ಅಂತಂದರೆ ನಾನು ರಾಜ ಆಗಿರಲಿ ಚಕ್ರವರ್ತಿ ಆಗಿರಲಿ ನನ್ನ ಶಕ್ತಿ ಏನಕ್ಕೂ ಕೆಲಸಕ್ಕೆ ಬರೋದಿಲ್ಲ. ಅವ್ರು ಬೇಕಂತಂದರೆ ಇದಕ್ಕಿಂತ 100 ಪಟ್ಟು ಹೆಚ್ಚು ಏನನ್ನ ಸಂಪತ್ತನ್ನು ಸೃಷ್ಟಿಸ್ತಾರೆ. ಬೇಕಂತಂದರೆ ಅವರು ಸರ್ವಸಂಗ ಪರಿತ್ಯಾಗಿಗಳಾಗಿರುವಂಥವ್ರು ಯಾರು, ಮಹರ್ಷಿಗಳು. ಅವ್ರು ಬೇಕು ಅಂತಂದರೆ ಯುದ್ಧದಲ್ಲಿ ಅಂತಂದರೆ ರಾಜರಿಗಿರುವಂಥ ಶಕ್ತಿ ಏನು ಅಂತಂದರೆ ಯುದ್ಧ. ಆ ಯುದ್ಧವನ್ನು ಒಂದು ಹಸುವು ಸೃಷ್ಟಿಸಿರೋದ್ರಿಂದ ಆ ಸೈನ್ಯ ಕೋಟಿ ಕೋಟಿ ಸೈನ್ಯ ಎಲ್ಲ ಅಳಿಸೋ ಅಂತಂದ್ರೆ ನಾಮರೂಪ ಇಲ್ದಂಗೆ ಮಾಡಿರುವಂತ ಶಕ್ತಿ ಇದೆ. ಇವ್ರಿಗೆ ಇಲ್ದೇ ಇರುವಂತ ಶಕ್ತಿ ಏನಿದೆಯಪ್ಪ, ಇವ್ರಿಗೆ ಸಾಧ್ಯ ಆಗದೆ ಇರುವಂತ ಕೆಲಸ ಏನಾದ್ರೂ ಇದೆಯಾ? ನನಗೂ ನನ್ನ ಹತ್ರ ಇರುವಂತದ್ದು ಸಂಪತ್ತು, ಅದು ಕೆಲಸ ಬರೋದಿಲ್ಲ. ನನ್ನ ಹತ್ರ ಇಲ್ಲದೆ ಇರುವಂತದ್ದು ತಪಶಕ್ತಿ. ಅದಕ್ಕೋಸ್ಕರ ನಾನು ಕೂಡ ಇವರನ್ನು ಎದುರಿಸ್ಬೇಕು ಅಂತಂದ್ರೆ ಧನುರ್ವೇದದಲ್ಲಿರುವಂತ ಸಮಸ್ತ ಅಸ್ತ್ರಶಸ್ತ್ರಗಳನ್ನು ತಿಳ್ಕೊಳ್ತೀನಿ ಅಂತ ಹೊಡ್ತಾರಂತೆ. ಅಂದ್ರೆ ಇಲ್ಲೊಂದು ನಾವು ಇನ್ನೊಂದು ವಿಷಯವನ್ನು ತಿಳ್ಕೊಬೇಕಾಗತ್ತೆ. ವಿಶ್ವಾಮಿತ್ರರ 100 ಜನ ಮಕ್ಕಳನ್ನು ಹುಂಕಾರದಿಂದಲೇ ಅಂತಂದ್ರೆ ಮಹರ್ಷಿಗಳ ಕೋಪ ಬಂದ್ರೆ ಅವ್ರೇನ್ ಮಾಡಬೇಕಾಗಿಲ್ಲ, ಒಂದು ಕಣ್ಣೋಟ ಸಾಕು, ಗದರ್ಕೊಂಡ್ರೆ ಸಾಕು, ಆ ಕೋಪಾಗ್ನಿಗೆ ಏನು ಬೂದಿ ರಾಶಿಗಳು ಅಂತಂದ್ರೆ ಸುಟ್ಟು ಭಸ್ಮ ರಾಶಿಗಳಾಗ್ತಾರೆ ಅಂತ ನಾನು ಕಪಿಲ ಮಹರ್ಷಿಗಳು 60,000 ಸಗರರು ಏನು ಬೂದಿ ಕುಪ್ಪೆಗಳಾಗಿರುವಂಥದ್ದು ಗಂಗಾವತರಣ ಒಂದು ಸಂದರ್ಭದಲ್ಲೂ ಪ್ರಸ್ತಾಪ ಮಾಡಿದ್ದೆ. ಮತ್ತೆ ತಾಟಕ ಸಂಹಾರದಲ್ಲಿ ಸುಂದ ಅನ್ನುವಂಥವ್ರು ಅಗಸ್ತ್ಯ ಮಹರ್ಷಿಗಳು ಒಂದು ಹುಂಕಾರ ಮಾಡಿದ ತಕ್ಷಣ ಅವ್ನು ಸುಟ್ಟು ಬೂದಿ ಆಗ್ಬಿಟ್ಟ. ಮಹರ್ಷಿಗಳ ಕೋಪ ಅಂತಂದ್ರೆ ಅವ್ರು ಏನು ಮಾಡಬೇಕಾಗಿಲ್ಲ, ಅವ್ರ ಮನಸ್ಸಿನಿಂದ ಆ ಕೋಪಾಗ್ನಿ ಅನ್ನುವಂಥದ್ದು ಒಂದು ಚಿಕ್ಕ ಶಬ್ದಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಅಂತಂದ್ರೆ ಈ ಶಕ್ತಿ ಎಲ್ಲಿರುತ್ತೆ? ಶಿವನ ಹತ್ರ ಇರುತ್ತೆ. 3ನೇ ಕಣ್ಣು ತೆರೆದ್ರೆ ಸಾಕು ಪ್ರಪಂಚ ಎಲ್ಲ ಪ್ರಳಯ ಆಗುತ್ತೆ ಅಂತ ನಾವು ತಿಳ್ಕೊತಾ ಇರ್ತೀವಿ. ಅಂತಂದ್ರೆ ಈ ಗೋಗೋಸ್ಕರ ಇಷ್ಟು ಜನ ಸಾಯಿಸ್ಬೇಕಾ, ಇಷ್ಟು ಜನ ಇದು ಮಾಡ್ಬೇಕಂತಂದ್ರೆ ಇದರಿಂದ ತಿಳ್ಕೊಬೇಕಾಗಿರುತ್ತದ್ದೇನು ಅಂತಂದ್ರೆ ನಮ್ಮ ಭಾರತೀಯರ ಆದ್ಯ ಕರ್ತವ್ಯ ಏನು, ಗೋವನ್ನು ಸಂರಕ್ಷಣೆ ಮಾಡುವಂಥದ್ದು. ಅಂತಂದ್ರೆ ನೋಡ್ರಿ, ಒಂದು ಗೋವಿನ ಒಂದು ಪ್ರಾರ್ಥನೆಗೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಭೂಮಿಯಲ್ಲಿ ಅವತರಿಸಿರುವಂಥದ್ದು. ಭೂಮಾತೆ ಗೋವಿನ ಒಂದು ರೂಪವನ್ನು ಧರಿಸ್ಬಿಟ್ಟು ಎಲ್ಲಿಗೋಗುತ್ತೆ? ವೈಕುಂಠದಲ್ಲಿ ವಿಷ್ಣುಮೂರ್ತಿ ಸಾನ್ನಿಧ್ಯಕ್ಕೆ ಹೋಗ್ಬಿಟ್ಟು ಸ್ವಾಮಿ ಭೂಮಿಯಲ್ಲಿ ಬಹಳ ಪಾಪಕೃತ್ಯಗಳು ಹೆಚ್ಚಾಗ್ತಾ ಇದೆ, ಈ ಭೂಮಿಯ ಹೊರೆಯನ್ನು ನಾನು ಹೊರೋದಕ್ಕಾಗ್ತಾ ಇಲ್ಲ, ನೀನು ಬಂದು ಧರ್ಮ ಸಂಸ್ಥಾಪನೆ ಮಾಡು ಅಂತ ಕೇಳಿದಾಗ ನನ್ನ ಪಾದ ಸ್ಪರ್ಶದಿಂದ ನಿನ್ನ ಭೂಮಿಯ ಭಾರ ಕಡಿಮೆ ಆಗುತ್ತೆ, ನಾನು ಏನು ದುಷ್ಟರೆಲ್ಲರನ್ನು ಸಂಹಾರ ಮಾಡ್ತೀನಿ ಅಂತ ಭೂದೇವಿಗೆ ಕೊಟ್ಟಿರುವಂಥ ವರದಿಂದಲೇ ಶ್ರೀಕೃಷ್ಣ ಪರಮಾತ್ಮ ಏನು ದ್ವಾಪರ ಯುಗದಲ್ಲಿ ಬಂದಿದ್ದಾರೆ. ಮತ್ತೆ ಶ್ರೀ ವೆಂಕಟೇಶ್ವರರು ಬಂದಿರುವಂಥದ್ದು ಯಾಕೋಸ್ಕರ ಬಂದಿದ್ದಾರೆ? ಅವರ ಅವತಾರದ ಮೊದಲನೇ ಕೆಲಸ ಏನು ಅಂತಂದ್ರೆ ನಮಗೆ ಗೊತ್ತಿರುತ್ತೆ ವೆಂಕಟಾಚಲ ಮಹಾತ್ಮೆಯಲ್ಲಿ ಏನು ಲಕ್ಷ್ಮೀದೇವಿ ಶ್ರೀನಿವಾಸನ ಮೇಲೆ ಅಂತಂದ್ರೆ ಯಾರು ಭೃಗು ಮಹರ್ಷಿಗಳು ಹೋಗಿ ಶ್ರೀ ಮಹಾವಿಷ್ಣು ಹೆಂಡತಿಯೊಂದಿಗೆ ಪರಧ್ಯಾನದಲ್ಲಿದ್ದಾರೆ, ಭಕ್ತರನ್ನು ಇಳಿಸ್ಕೊಂಡಿಲ್ಲ ಅಂತಂದ್ರೆ ತನ್ನ ಪಾದದಿಂದ ವಿಷ್ಣುಮೂರ್ತಿ ವಕ್ಷಸ್ಥಳಕ್ಕೆ ಒದ್ದಿರುವಂಥದ್ದು. ಆ ಸಂಘಟನೆಯಿಂದ ಲಕ್ಷ್ಮೀದೇವಿ ವೈಕುಂಠವನ್ನು ಬಿಟ್ಟು ಬಂದಿರುವಂಥದ್ದು. ಲಕ್ಷ್ಮಿಯನ್ನು ಹುಡುಕೊಂಡು ಶ್ರೀ ಮಹಾವಿಷ್ಣು ಭೂಲೋಕಕ್ಕೆ ಬಂದು ತಿರುಮಲ ಕ್ಷೇತ್ರದಲ್ಲಿ ಒಂದು ಹುತ್ತದಲ್ಲಿ ಇದ್ದಾಗ ಅಲ್ಲಿ ಹಸು ಅಂತಂದ್ರೆ ಲಕ್ಷ್ಮೀದೇವಿನೇ ಬಂದು ರಾಜನ ಕೊಟ್ಟೋಗಿರ್ತಾರೆ. ಒಂದು ಹಸು ಮತ್ತು ಕರು, ಶಿವ ಮತ್ತು ಬ್ರಹ್ಮ ಅಂತೆ. ಆ ಕರು ಬಂದು ಆ ಹುತ್ತದಲ್ಲಿ ಹಾಲನ್ನು ತನ್ನಷ್ಟಕ್ಕೆ ತಾನು ಬಿಡ್ತಾ ಇರುತ್ತೆ. ಆ ಹಾಲನ್ನು ಕುಡಿದು ಕೆಲವಷ್ಟು ತಿಂಗಳು ಭೂಮಿಯಲ್ಲಿ ಬಂದಿರುವಂತ ಶ್ರೀ ಮಹಾವಿಷ್ಣು ಅಲ್ಲಿ ಜೀವನ ಏನು ಇರ್ತಾರಂತೆ. ಈ ಹಾಲು ಯಾಕೆ ಕೊಡ್ತಾ ಇದೆ, ರಾಜ ನನ್ನನ್ನ ದೂಷಣೆ ಮಾಡ್ತಾ ಇದ್ದಾನೆ ಅಂತ ಹಸುವಿನ ಮೇಲೆ ಕೊಡಲಿಯನ್ನು ಎಸಿತಾನಂತೆ ಯಾರು? ಆ ಗೊಲ್ಲ. ಆಗ ಆ ಹಸುವನ್ನು ತಪ್ಪಿಸೋದಕ್ಕೋಸ್ಕರ ಹುತ್ತದಿಂದ ಮೇಲಕ್ಕೆ ಎದ್ದಿರುವಂತ ಶ್ರೀನಿವಾಸರ ತಲೆಗೆ ಆ ಕೊಡಲಿ ಪೆಟ್ಟು ಬಿದ್ದಾಗ ಅಲ್ಲಿ ರಕ್ತ ಎಷ್ಟು ಅಂತಂದ್ರೆ 7 ಆಲದ ಮರ ಹತ್ತೋದ್ರೆ ಎಷ್ಟು ಇದಾಗುತ್ತೋ ಅಷ್ಟು ರಕ್ತ ಚಿಮ್ಮುತ್ತಂತೆ. ಅದನ್ನು ನೋಡಿರುವಂತ ಶ್ರೀನಿವಾಸರು ಹೊರಗಡೆ ಬಂದ ತಕ್ಷಣನೇ ನೀನು ಪಿಶಾಚ ಆಗ್ಬಿಡು, ಗೋವನ್ನು ಏನೋ
ಸಂಹಾರ ಮಾಡೋದಕ್ಕೆ ನೀನು ಇದಾಗಿದೆ, ನೀನು ಪಿಶಾಚಿ ಆಗೋಗ್ಬಿಡು ಅಂತ ಗೊಲ್ಲರನ್ನು ಏನು ಮಾಡ್ತಾರೆ, ಶಾಪ ಕೊಡ್ತಾರೆ. ಸ್ವಾಮಿ ನನಗೆ ಯಾವತ್ತು ಶಾಪ ವಿಮೋಚನೆ ಆಗುತ್ತೆ ಅಂತಂದರೆ ಪದ್ಮಾವತಿಯೊಂದಿಗೆ ನನ್ನ ಕಲ್ಯಾಣ ಆದಾಗ ಆಕಾಶರಾಜು ನನಗೆ ಕಿರೀಟ ಮಾಡಿಡಿಸ್ತಾರೆ. ನನ್ನ ಒಂದು ಮೂರ್ತಿಗೆ ಆ ಕಿರೀಟ ಇಟ್ಟಾಗ ಏನೋ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ. ಅಂತಂದರೆ ಇವಾಗಲೂ ತಿರುಮಲ ತಿರುಪತಿಯಲ್ಲಿ ವೆಂಕಟೇಶ್ವರನಿಗೆ ಮಗಳನ್ನು ಕೊಟ್ಟಿರುವಂಥ ಪದ್ಮಾವತಿಯ ತಂದೆ ಆಗಿರುವಂಥ ಆಕಾಶರಾಜ ನೀಡಿರುವಂಥ ಕಿರೀಟ ಧಾರಣೆ ಮಾಡ್ತಾರೆ ಸ್ವಾಮಿಯವರು. ಅಷ್ಟು ಭಕ್ತವತ್ಸಲರು. ಅಂತಂದರೆ ಒಂದು ಗೋ ಸಂರಕ್ಷಣೆಗೋಸ್ಕರ ವೇದಭೂಮಿ ಕರ್ಮಭೂಮಿ, ಗೋವನ್ನು ನಡೆದಾಡುವಂಥ ದೇವತಾ ಸ್ವರೂಪ, ನಮ್ಮ ಜೀವನಕ್ಕೆ ಆಧಾರ, ನಮ್ಮ ಏನು ಯಾಗಗಳಿಗೆ ಆಧಾರವಾಗಿರುವಂಥ ಅಂತಂದರೆ ಸನಾತನ ಧರ್ಮಕ್ಕೆ ಆಧಾರಭೂತವಾಗಿರುವಂಥದ್ದು ಯಾವುದು? ಯಾಗ ಯಜ್ಞಾದಿ ಕ್ರತುಗಳು. ಆ ಯಾಗ ಯಜ್ಞಾದಿ ಕ್ರತುಗಳಿಗೆ ಆಧಾರ ಯಾವುದು ಅಂತಂದರೆ ಒಂದು ಗೋವು. ಆ ಗೋವನ್ನು ನಾವಿವತ್ತೇನು ಮಾಡ್ತಾ ಇದ್ದೀವಿ? ಒಂದು ಗೋವಿನಿಂದ ಇವತ್ತು ಪೈಂಟ್ಗಳು ತಯಾರು ಮಾಡ್ತಾ ಇದ್ದಾರೆ, ಪೇಸ್ಟ್ಗಳು ತಯಾರು ಮಾಡ್ತಾ ಇದ್ದಾರೆ, ನಂತರ ಬಂಗಾರವನ್ನು ಸಹ ತಯಾರು ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿರುವಂಥ ಕಲ್ಲೇರಿ ಸ್ವಾಮಿಯವರು ಎಷ್ಟು ಗೋವುಗಳನ್ನು ಸಂರಕ್ಷಣೆ ಮಾಡಿ ಅದರಿಂದ ಎಷ್ಟೆಷ್ಟು ಪ್ರಯೋಗ ಮಾಡ್ತಾ ಇದ್ದಾರೆ. ಇವತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ತಯಾರು ಮಾಡಿರುವಂಥ ಗಣಪತಿ ವಿಗ್ರಹಗಳು ನೀನು ಗಣೇಶನ ಹಬ್ಬಕ್ಕೆ ತಂದು ನೀರನ್ನೆಲ್ಲ ಕಲುಷಿತ ಮಾಡ್ತಾ ಇರ್ತೀವಿ. ಅದೇ ಒಂದು ಯಾವುದರಿಂದ? ಹಸುವಿನ ಒಂದು ಮಯದಿಂದ, ಗೋಮಯ ಅಂತಂದರೆ ಹಸುವಿನ ಸಗಣಿಯಿಂದ ಮಾಡಿರುವಂಥ ಇದನ್ನ ಮೂರ್ತಿಯನ್ನು ಪ್ರತಿಷ್ಠೆ ಏನು ಅದನ್ನು ಪೂಜೆ ಮಾಡಿದ್ರೆ ನಮ್ಗೆ ಎಷ್ಟು ಪುಣ್ಯ ಬರುತ್ತೆ ಅಂತಂದ್ರೆ ಪೂರ್ವ ಕಾಲದಲ್ಲಿ ಗಣಪತಿಯನ್ನು ಒಂದು ಏನು ಕೆಲವಷ್ಟು ಸಂದರ್ಭದಲ್ಲಿ ಅರಿಶಿಣದ ಒಂದು ಮುದ್ದೆ ಮಾಡಿಬಿಟ್ಟು ಅಂತಂದ್ರೆ ಒಂದು ಹುಂಡೆ ಮಾಡಿಬಿಟ್ಟು ಅದಕ್ಕೆ ತಲೆ ಮೇಲಿಟ್ರೆ ಗಣಪತಿ, ಮಧ್ಯದಲ್ಲಿಟ್ರೆ ಗೌರಿ ಅಂತ ಹೇಳ್ತಾರೆ. ನಂತರ ಗಣಪತಿಯನ್ನು ಹಸುವಿನ ಸಗಣಿಯನ್ನು ತೆಗೆದುಕೊಂಡು ಬಂದ್ಬಿಟ್ಟು ಅದನ್ನ ಹುಂಡೆ ಮಾಡಿಬಿಟ್ಟು ಅದಕ್ಕೆ ಮಧ್ಯದಲ್ಲಿ ದರ್ಬೆ ಯಾವುದು ಈ ಗರಿಕೆಯನ್ನು ತಂದ್ಬಿಟ್ಟು ಇಟ್ಬಿಟ್ರೆ ಅದನ್ನ ಬಿಳಹರಿರಾಯ ಅಂತಂದು ಪೂಜೆ ಮಾಡೋದು ಉಂಟು. ಅಂತಂದ್ರೆ ಗಣಪತಿ ಸಾಕ್ಷಾತ್ತು ಅಲ್ಲೇ ಇರ್ತಾರೆ ಅಂತ ನಾವು ತಿಳ್ಕೊಬೇಕಾಗುತ್ತಲ್ವ. ಗೋವಿಲ್ದಲ್ಲಿ ನಮ್ಮ ಜೀವನವೇ ಇರೋದಿಲ್ಲ. ನಮ್ಮ ಯಾವಾಗಿನ ತನಕ ನಮ್ಮ ಭಾರತ ದೇಶ ಸಂಪತ್ಭರಿತವಾಗಿತ್ತು ಅಂತಂದ್ರೆ ಪ್ರತಿ ಮನೆಯಲ್ಲೂ ಗೋಶಾಲೆಗಳು. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಅಜ್ಜಿ ನಿಮ್ಮ ಕಾಲದಲ್ಲಿ ಶ್ರೀಮಂತರು ಅಂತ ಹೇಗೆ ಲೆಕ್ಕ ಆಗ್ತಾ ಇದ್ರು ಅಂತಂದ್ರೆ, ಏನೂ ಇಲ್ಲಮ್ಮ, ಒಂದು 50 ಹಸುಗಳಿದಾವೆ ಅಂತಂದ್ರೆ ಅವನು ಕೆಳಮಟ್ಟದವನು, ಅಂತಂದ್ರೆ ಅವನು ಬಡವ ಅಂತ ಕನ್ಸರ್ನ್ ಮಾಡ್ತಾ ಇದ್ರು. ಅಂತ ಅದೇ 100, 150, 200 ಗೋಗಳು ಇದ್ರೆ ಏನು ಆತ ಮಧ್ಯ ತರಗತಿ ವರ್ಗದವನು ಅಂತಂತ. ನೀನು ಸಾವಿರಾರು ಹಸುಗಳಿದಾವೆ ಅಂತಂತಂದ್ರೆ ಅವರು ಶ್ರೀಮಂತರಂತೆ. ಅದರಿಂದ ಏನು ಯಾವತ್ತಿಗೂ ನಮ್ಮ ಒಂದು ಹಸು ಒಂದಿದೆ ಅಂತಂದ್ರೆ ಒಂದು ಹಸುವಿನಿಂದ 30 ಎಕರೆ ಏನು ವ್ಯವಸಾಯವನ್ನು ಮಾಡ್ಬೋದಂತೆ. ಮತ್ತೆ ಇವತ್ತು ಬರ್ತಾ ಇರುವಂತ ಎಲ್ಲಾ ರೋಗಗಳಿಗೂ ನಮ್ಮ ಬೆಳೆಗಳು ಯಾವ ತರ ಬೆಳೀತಾ ಇದ್ದಾವೆ, ಕೆಮಿಕಲ್ಸ್ ಹಾಕ್ಬಿಟ್ಟು ಏನು ಫರ್ಟಿಲೈಸರ್ ಹಾಕ್ಬಿಟ್ಟು ಬೆಳೀತಾ ಇರೋದಕ್ಕೂ ನಮ್ಮ ತಾತಂದ್ರ ಒಂದು ಆರೋಗ್ಯಕ್ಕೂ ನಮ್ಮ ಆರೋಗ್ಯಕ್ಕೆ ಎಷ್ಟು ಡಿಫ್ರೆನ್ಸ್ ಆಗಿದೆ, ವಾತಾವರಣ ಎಷ್ಟು ಚೇಂಜ್ ಆಗಿದೆ, ಮತ್ತೆ ಭೂಮಿ ಎಷ್ಟು ಕಲುಷಿತವಾಗಿದೆ. ಯಾವತ್ತಾದ್ರೆ ಗೋವನ ವಧೆಯನ್ನು ಬೆಂಗಾಲದಲ್ಲಿ ಯಾರು ಅವರಾರಪ್ಪ ನನಗೆ ಈಗ ಇದು ಮಾಡೋದಕ್ಕಾಗ್ತಾ ಇಲ್ಲ. ಈ ಗೋವೆ ನಮ್ಮ ದೇಶದ ಒಂದು ಸಂಪತ್ತು ಅಂತ ತಿಳಿದ್ಬಿಟ್ಟು ಬೆಂಗಾಲದಲ್ಲಿ 400 ಗೋಶಾಲೆಗಳನ್ನು ಒಂದೇ ಗೋಶಾಲೆಗಳಲ್ಲ, ಗೋವಧಾ ಶಾಲೆಗಳು, ಗೋವನ್ನು ವಧಿಸುವಂಥ ಸೆಂಟರ್ಗಳು ಅಂತಂದರೆ ಪ್ರದೇಶಗಳು 400 ಪ್ರದೇಶಗಳನ್ನು ಒಂದೇ ಹತ್ರ ಏರ್ಪಾಟು ಮಾಡಿದ ತಕ್ಷಣ ಯಾವತ್ತಾದರೆ ನಮ್ಮ ಭಾರತ ದೇಶದಲ್ಲಿ ಗೋವಿನ ರಕ್ತ ಭೂಮಿಗೆ ತಾಕಿದೆಯೋ ಅವತ್ತಿನಿಂದಲೇ ನಮ್ಮ ದೇಶದ ಜ್ಞಾನ ಹೋಗ್ಬಿಟ್ಟಿದೆ. ಎಲ್ಲದಕ್ಕಿಂತ ಸಂಪತ್ತಾಗಿರುವಂಥ ಜ್ಞಾನ ಹೋಗಿದೆ. ಇಲ್ಲದೆ ಬಲ್ಲದೆ ಇರುವಂಥ ದರಿದ್ರಗಳೆಲ್ಲ ನಮ್ಮ ದೇಶಕ್ಕೆ ಬಂದು ಒಕ್ಕರಿಸಿದೆ. ಅಂತಂದ್ರೆ ನಾನು ಹೇಳುವಂಥದ್ದೇನು, 1000 ವರ್ಷಗಳ ಹಿಂದೆ ಮೊಘಲರು ಬಂದು ಅವರ ಆಹಾರ ಪದ್ಧತಿ ಏನಾಗಿತ್ತು, ಗೋಮಾಂಸವೇ ಆಗ್ಬಿಟ್ಟಿದೆ. ಗೋಮಾಂಸ ತಿಂದು ಗೋವಿನನ್ನು ವಧೆ ಮಾಡುವಂಥದ್ದು ಎಷ್ಟು ಪಾಪಕೃತ್ಯ ಆಗಿದೆ. ದೇವತೆಗಳೇ ಏನು ಈ ಗೋವಿನ ಸಂರಕ್ಷಣೆಗೋಸ್ಕರ ಭೂಮಿಯಲ್ಲಿ ಇಳಿದು ಬಂದಿದ್ದಾರೆ ಅಂತಂದ್ರೆ ನಾವು ಇವತ್ತು
ಇವತ್ತಿಗೂ ಆ ಗೋವಧೆ ನಿಷೇಧ ಕಾಯ್ದೆಯನ್ನು ಯಾಕೆ ತರೋದಕ್ಕಾಗ್ತಾ ಇಲ್ಲ? ನಮ್ಮ ಸನಾತನ ಧರ್ಮಕ್ಕೆ ಅನುಕೂಲವಾಗಿರುವಂತ ಗೌರ್ಮೆಂಟ್ ಇದ್ರೂ ನಾನು ಪದೇ ಪದೇ ಈ ವಿಷಯವನ್ನು ಕೆಳದ ಒಂದು ಸಂಚಿಕೆಯಲ್ಲೂ ಹೇಳ್ತಾ ಇದ್ದೀನಿ. ಯಾಕೆ ತರೋದಕ್ಕಾಗ್ತಾ ಇಲ್ಲ ಅಂತಂದ್ರೆ ಗೌರ್ಮೆಂಟ್ ಕಿವಿಯಲ್ಲಿ ಹಾಕೊಂತಾ ಇಲ್ವಾ, ಇಲ್ಲ ಅಂತಂದ್ರೆ ನಾವು ಸನಾತನ ಧರ್ಮದವರು ಫೋರ್ಸ್ ಮಾಡ್ತಾ ಇಲ್ಲ ಗೋವುಗಳು ಒದೆಗೆ ಹೋಗ್ಬಾರ್ದು, ನಮ್ಮ ತಾಯಿಯನ್ನು ನಾವು ಒದಿಸೋ ತರ ಆಗುತ್ತಾ? ಒಂದು ಗೋವು ಮನೆಯಲ್ಲಿದ್ರೆ ಅದು ಪ್ರದಕ್ಷಿಣೆ ಮಾಡ್ಕೊಂಡು ಹೋದ್ರೆ ಆ ಗೋವು ಆಶೀರ್ವಾದ ಮಾಡುತ್ತಂತೆ, ಇವನು ಯಜಮಾನಿ ಆರೋಗ್ಯದಿಂದ 100 ವರ್ಷ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡುತ್ತಂತೆ. ಆದ್ರೆ ಗೋವಿನ ಸ್ಥಾನದಲ್ಲಿ ಇವತ್ತು ಭಾರತ ದೇಶದಲ್ಲಿ ನಾಯಿಗಳು ಬಂದ್ಬಿಟ್ಟಿದ್ದಾವೆ. ನಂತರ ಏನ್ ಬಂದ್ಬಿಟ್ಟಿದೆ, ಬೆಕ್ಕುಗಳು ಬಂದ್ಬಿಟ್ಟಿದೆ, ಮನುಷ್ಯರೆಲ್ಲರೂ ಹೋಗ್ಬಿಟ್ಟಿದೆ. ವಿಚಿತ್ರವಾಗಿರುವಂತ ಕಲ್ಚರ್ ಬಂದಿದೆ. ಅಂತಂದ್ರೆ ಒಂದು ಗೋವಿನ ರಕ್ಷಣೆಗಾಗಿ ಕಂಚಿ ಪರಮಾಚಾರ್ಯರು ಕೂಡ ಇಲ್ಲಿ ಗುಜರಾತ್ನಲ್ಲಿ ವಿಜಯಯಾತ್ರೆ ಮಾಡಿದ್ರಂತೆ. ಆಗ ಅವರು ಪಾದಚಾರಿಗಳು, ಯಾವುದೇ ವಾಹನ ಹತ್ತಿರ್ಲಿಲ್ಲ. ಕಂಚಿ ಪರಮಾಚಾರ್ಯರು, ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳು ಯಾವುದೇ ಒಂದು ವಾಹನ ಹತ್ತುತ್ತಾ ಇರ್ಲಿಲ್ವಂತೆ. ಅವ್ರು ಹೋಗ್ತಾ ಯಾರೋ ಒಬ್ಬ ರಾಂಗ್ ಆಗಿ ಡೈರೆಕ್ಷನ್ ಹೇಳಿದ್ದಾನೆ, ಅಡ್ರೆಸ್ ಹೇಳಿದ್ರೆ ಅವ್ರು ಸೀದಾ ಗುಜರಾತ್ನಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಹೋಗ್ಬಿಟ್ರಂತೆ. ಆ ಪೀಠಾಧಿಪತಿಗಳ ಜೊತೆಯಲ್ಲಿ ಹಸು ಇತ್ತಂತೆ, ಮತ್ತೆ ಅಂತ್ಯವಾಸ್ತಿಗಳು ಅಂತಂದ್ರೆ ಅವ್ರ ಶಿಷ್ಯರಿದ್ರಂತೆ, ಕುದುರೆಗಳು ಕೂಡ ಇದ್ರಂತೆ. ಆಗ ಒಂದು ರೈಲ್ ಪೆಟ್ಟಿಗೆ ಇರೋದು ಅವ್ರ ಅದೃಷ್ಟವಶತ್. ಅಂತಂದ್ರೆ ಕಾಮೇಕ್ಷಿ ಪರದೇವತೆ ಅವ್ರ ಹಿಂದೆ ಇರುತ್ತೆ, ಆಕೆಗೆ ಸಾಧ್ಯ ಆಗದೆ ಇರುವಂತದ್ದೇನು, ಒಂದು ರೈಲು ಬೋಗಿ ಕಾಣಿಸ್ತಂತೆ. ಆಗ ಕಂಚಿ ಪರಮಾಚಾರ್ಯರು, ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿ ಅವರು ಹೇಳಿದಂತೆ, ಇಲ್ಲಿ ಸುತ್ತೂರ ಹುಲಿಗಳ ಒಂದು ಗರ್ಜನೆ ಕೇಳಿಸ್ತಾ ಇದೆ, ನೀವು ಮೊದಲು ತಗೊಂಡೋಗಿ ಹಸುವನ್ನು ಆ ಬೋಗಿಯೊಳಗೆ ಇಟ್ಬಿಟ್ಟು ಬಾಗ್ಲಾಕ್ಬಿಟ್ರಿ, ಅದು ಸುರಕ್ಷತೆ ಆಗಿರ್ಬೇಕು. ನಂತರ ನಾನು ನಂತರ ಕೂತ್ಕೊಳ್ತೀನಿ, ನನ್ನ ನಂತರ ಹಸುವಿನ ನಂತರ ಶಿಷ್ಯರು ಕೂತ್ಕೊಳ್ರಿ, ಶಿಷ್ಯರ ನಂತರ ನಾನು ಕೂತ್ಕೊಳ್ತೀನಿ, ನನ್ನ ನಂತರ ಕುದುರೆಯನ್ನು ನಿಲ್ಲಿಸ್ಲಿ. ಹುಲಿ ಮತ್ತು ಸಿಂಹ ಏನಾದ್ರು ದಾಳಿ ಮಾಡಿದ್ರೆ ನನ್ನ ಕಣ್ಣು ಮುಂದೆ ಹಸು ಏನಾದ್ರು ಸತ್ತೋಗಿದೆ ಅಂತಂದ್ರೆ ನಾನು ಈ ಸನ್ಯಾಸಾಶ್ರಮಕ್ಕೆ ದ್ರೋಹ ಮಾಡ್ದಂಗೆ, ನನ್ನ ಕಣ್ಣೆದುರಿಗೆ ನನ್ನ ತಾಯಿ ಸಾಯುವಂಥದ್ದು ನೋಡೋದಕ್ಕಾಗೋದಿಲ್ಲ. ಮೊದಲು ಆ ಹುಲಿ ಏನಾದ್ರು ದಾಳಿ ಮಾಡಿದ್ರೆ ಕುದುರೆ ಮೇಲೆ ದಾಳಿ ಮಾಡ್ಬೇಕು, ನಂತರ ನನ್ನನ್ನು ತಿನ್ಬೇಕು, ನನ್ನ ಕಣ್ಣೆದುರಿಗೆ ನನ್ನ ಶಿಷ್ಯರು ಸಾಯೋವಂಥದ್ದನ್ನು ನೋಡೋದಕ್ಕಾಗೋದಿಲ್ಲ. ನಂತರ ನನ್ನ ಮೇಲೆ ಅಟ್ಯಾಕ್ ಮಾಡಿದ ನಂತರ, ನನ್ನ ಮೇಲೆ ದಾಳಿ ಮಾಡಿದ ನಂತರ ನಿಮ್ಮ ಮೇಲೆ ಮಾಡಲಿ. ಆದ ನಂತರನು ಆಗ ದೇವರ ಇಚ್ಛೆ ಇದ್ರೆ ಗೋಮಾತೆಯನ್ನು ಮಾತ್ರ ಸುರಕ್ಷಿತವಾಗಿ ನಾವೆಲ್ಲರೂ ಕಾಪಾಡ್ಕೋಬೇಕು ಅಂತ ಹೇಳಿರುವಂತ ಇದಲ್ವ ವೀರತ್ವ ಅಂತಂತಂದ್ರೆ ನೋಡ್ರಿ. ನನಗೆ ರಾಮಾಯಣ ಹೇಳ್ತಾ ಇದ್ರೆ ರಘು ಮಹಾರಾಜರ ಒಂದು ಚರಿತ್ರೆ ಕೂಡ ನೆನಪು ಬರ್ತಾ ಇದೆ. ಭಗವಂತನ ಒಂದು ನಿರ್ಹೇತುಕವಾಗಿರುವಂಥ ಕೃಪೆ. ಒಮ್ಮೆ ರಘು ಮಹಾರಾಜರು ಸ್ವರ್ಗಕ್ಕೆ ಹೋಗಿರ್ತಾರಂತೆ. ಅಲ್ಲಿ ಇಂದ್ರನ ಜೊತೆ ಮಾತನಾಡ್ತಾ ಇರ್ತಾರಂತೆ. ಒಂದು ಹತ್ರ ಕಾಮಧೇನು ಕುತ್ಕೊಂಡಿರುತ್ತಂತೆ. ಕಾಮಧೇನು ನಮಸ್ಕಾರ ಮಾಡಿದಲ್ಲಿ ರಘು ಮಹಾರಾಜರು ಅಲ್ಲಿ ಇಂದ್ರನನ್ನು ದರ್ಶನ ಮಾಡಿಬಿಟ್ಟು ಹೊರಟು ಬಂದ್ಬಿಡ್ತಾರಂತೆ. ಆಗ ಕಾಮಧೇನು ಶಾಪ ಕೊಡುತ್ತಂತೆ, ನಿನ್ನ ವಂಶ ನಿಂತೋಗ್ಲಿ, ನನಗೆ ನಮಸ್ಕಾರ ಮಾಡ್ದಿಲ್ಲ ಅಂತಂತ. ಅಂದ್ರೆ ಹಸುವನ್ನು ನೋಡಿದ ತಕ್ಷಣನೇ ನಾವು ನಮಸ್ಕಾರ ಇಟ್ಕೋಬೇಕು, ಇಲ್ಲ ಅಂತಂದ್ರೆ ಅದು ಶಾಪ ಕೊಡುತ್ತೆ. ಅದಕ್ಕೆ ಶಾಪ ಕೊಡುವಂತ ಅಧಿಕಾರ ಇದೆ. ಯಾಕೆ ಅಂತಂದ್ರೆ ನಾವು ತಿಂತಾ ಇರುವಂತ ಆಹಾರ, ಅದರಿಂದ ಬಂದಿರುವಂತ ಹಾಲಿನಿಂದ ತೆಗ್ದಿರುವಂತ ತುಪ್ಪದಿಂದ ನಾವೆಲ್ಲ ಬದುಕ್ತಾ ಇದೀವಿ ಅಂತಂದ್ರೆ ಕೃತಜ್ಞತೆ ತೋರಿಸ್ಬೇಕು ಅನ್ನುವಂಥದ್ದು ಯಾರಿಗಾದ್ರೂ ಇದ್ದೇ ಇರುತ್ತಲ್ವ, ಭಗವಂತನ ನಿಯಮ. ಆಗ ಎಲ್ಲಿ ಕಾಣಿಸಿದ್ರು ಅಂದ್ರೆ ಯಾರೋ ನಗ್ತಾರಪ್ಪ ಅಂತ ಅಲ್ಲ. ಗೋವು ನಮ್ಗೆ ಮರ್ಯಾದೆ ಕೊಟ್ರೆ, ನಾವು ಮರ್ಯಾದೆ ಕೊಟ್ರೆ 4 ಜನನು ನಮ್ಮನ್ನ ನೋಡಿ ಕಲ್ತ್ಕೊಳ್ಳೋ ಅಂತವ್ರು ಇರ್ತಾರೆ. ಒಳ್ಳೇದನ್ನು ತಿಳಿಸೋರಿಲ್ಲ ಈ ಕಾಲದಲ್ಲಿ, ತಿಳಿಸ್ತಾರೆ ಫಾಲೋ ಮಾಡೋಂಥವ್ರು ಬಹಳನೇ ಜನ ಇದ್ದಾರೆ. ರಘು ಮಹಾರಾಜರು ಶಾಪ ಕೊಟ್ಟಾಗ ಈ ಆನೆ ಹಿಂಕಾರ ಮಾಡಿರುತ್ತಂತೆ, ವಂಶ ನಿಂತು ಹೋಗ್ಬಿಟ್ಟಿರುತ್ತಂತೆ. ಅವಾಗ ವಸಿಷ್ಠ ಮಹರ್ಷಿಗಳನ್ನ ಕೇಳಿದ್ರೆ ನಿಮ್ಗೆ ಕಾಮಧೇನುವಿನ ಒಂದು ಶಾಪ ಇದೆ ಅಂತ ಹೇಳ್ತಾರಂತೆ. ಆಗ ಏನ್ ಮಾಡ್ಬೇಕು ಅಂತಂದ್ರೆ ನೀನ್ ಗೋಶಾಲೆಯಲ್ಲಿ ಹೋಗಿ ಸೇವೆ ಮಾಡ್ಬೇಕು ಅಂತ ಹೇಳ್ತಾರಂತೆ. ರಘು ಮಹಾರಾಜರು ರಾಜ್ಯವನ್ನ ಎಲ್ಲ ಬಿಟ್ಬಿಟ್ಟು, ರಾಮನ ಪೂರ್ವಿಕರು ಇವರು ರಘು ಮಹಾರಾಜರು, ರಾಜ್ಯವನ್ನೆಲ್ಲ ಬಿಟ್ಬಿಟ್ಟು ಗಂಡ ಹೆಂಡತಿ ಹೋಗ್ಬಿಟ್ಟು ಹಸು ಎದ್ದ ತಕ್ಷಣನೇ ಅವರು ಎದ್ದಾಳ್ತಾ ಇದ್ರಂತೆ. ಹಸು ನಿಂತ್ಕೊಂಡ್ರೆ ಅವರು ನಿಂತ್ಕೊಳ್ತಾ ಇದ್ರಂತೆ. ಹಸುಗೆ ಎಲ್ಲ ಸ್ನಾನ ಮಾಡಿಸಿ ಹುಲ್ಲೆಲ್ಲ ಹಾಕಿ ಅದನ್ನು ಕಾಲೊತ್ತಿ ಮಲಗಿಸಿದ ನಂತರ ಇವ್ರು ಊಟ ಮಾಡಿ
ಮಲಗ್ತಾ ಇದ್ರಂತೆ. ಒಮ್ಮೆ ಅವರು ಮೇರಿಗೆ ಹೋಗಿದ್ದಾಗ ಹುಲಿ ಏನ್ ಮಾಡುತ್ತೆ, ಇಂದ್ರನೇ ಹುಲಿ ರೂಪದಲ್ಲಿ ಬಂದು ಹಸುವಿನ ಮೇಲೆ ಒಂದು ದಾಳಿ ಮಾಡೋದಕ್ಕೆ ಹೋದಾಗ ಆ ಹುಲಿಗೆ ಹೇಳ್ತಾರಂತೆ, ಫಸ್ಟ್ ನನ್ನ ಮೇಲೆ ದಾಳಿ ಮಾಡು, ನನ್ನನ್ನು ತಿಂದಾಕು, ನನ್ನ ಹೆಂಡತಿನ ತಿಂದಾಕು, ಗೋವನ್ನು ನೀನು ಬಿಟ್ಟು ಬಿಡು ಅಂತ ಪ್ರಾರ್ಥನೆ ಮಾಡ್ತಾರಂತೆ. ಗೋವಿಗೋಸ್ಕರ ನಿನ್ನ ಪ್ರಾಣವನ್ನೇ ಧಾರೆ ಎರಿತಾ ಇದೆಯಾ, ನಿನ್ನ ವಂಶದಲ್ಲಿ ಒಬ್ಬ ಆ ಚಂದಾರ್ಕ ಖ್ಯಾತಿಯನ್ನು ಹುಟ್ಟುವಂತವನು ಹುಡ್ತಾನೆ ಅಂತ, ನಿನ್ನ ವಂಶ ಇನ್ನು ನಿಲ್ಲೋದಿಲ್ಲ ಅಂತಂದು ವರವನ್ನು ಕೊಡ್ತಾರಂತೆ. ಅದಕ್ಕೋಸ್ಕರ ಇಷ್ಟು ದೊಡ್ಡ ತ್ಯಾಗ ಮಾಡಿರುವಂತ ವಂಶ ಇಕ್ಷ್ವಾಕು ವಂಶ, ಕಾಕುತ್ಸ ವಂಶ, ರಘುವಂಶ ಅಂತ ಕೂಡ, ರಘುನಂದನ ಅಂತಂತ ಶ್ರೀರಾಮಚಂದ್ರ ಪ್ರಭು ಕೂಡ ನಾವು ಹೆಸರನ್ನು ಕಾಣ್ತೀವಿ. ಅಂತಂದ್ರೆ ಶ್ರೀರಾಮನ ಒಂದು ವಂಶಸ್ಥರು ಕೂಡ ಹಸುವನ್ನು ರಕ್ಷಣೆ ಮಾಡಿರ್ತಾರೆ. ಇಲ್ಲಿ ವಸಿಷ್ಠ ಮಹರ್ಷಿಗಳು ಹಸುವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅದೆಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರ ಒಂದು ಪ್ರೀತಿ, ಒಂದು ಧೈರ್ಯ ನೀಡಿದಾರಲ್ವ ಹಸುಗೆ, ನೀನು ಮಾರ್ಗದರ್ಶನ ಮಾಡಿದಾರಲ್ವ, ನಿನ್ನನ್ನು ನೀನು ರಕ್ಷಣೆ ಮಾಡ್ಕೋ, ಇನ್ನೂ ಯಥೇಚ್ಛವಾಗಿ ನೀನು ಯಾವ್ದನ್ನ ಸೈನ್ಯವನ್ನು ಸೃಷ್ಟಿಸು ಅಂತಂದ್ರೆ, ಅಲ್ಲಿ ಅವ್ರ ತಪಸ್ಸನ್ನು ದಾರೆ ಎರೆದಿರುವಂತದಕ್ಕೋಸ್ಕರನೇ ಆಕೆಗೆ, ಆ ಗೋಮಾತೆಗೆ, ಶಂಬಳ ಅನ್ನುವಂಥ ಗೋಮಾತೆಗೆ ಅಷ್ಟು ಶಕ್ತಿ ಬಂದಿದೆ ಅಂತ ನಾವಿಲ್ಲಿ ಗುರುತಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈ ತರ ಶಂಬಳನು ಎದುರಿಸ್ತಾರೆ. ಏನಪ್ಪ ನನ್ನ ರಾಜತನ ಏನಕ್ಕೆ ಬಂತು ಅಂತಂದು ನಿಸ್ತೇಜರಾಗಿ ತಪಸ್ಸನ್ನು ಮಾಡಿರುವಂತ, ತಪಸ್ಸಿಗೆ ಹಿಮಾಲಯಕ್ಕೆ ಹೋಗಿರುವಂತ ವಿಶ್ವಾಮಿತ್ರರ ಕತೆ ಮುಂದೆ ಏನಾಗುತ್ತೆ ಅಂತ ನಾನು ತಿಳಿಸ್ಕೊಡೋದಕ್ಕೆ ಮುಂದಿನ ಒಂದು ಸಂಚಿಕೆಯಲ್ಲಿ ಭಗವಂತನ ನಿರ್ಣಯಿತವಾಗಿರುವಂತ ಕೃಪೆ ಇದೆ, ನಾನು ತಿಳಿಸ್ಕೊಡ್ತೀನಿ. ಜೈ ಶ್ರೀರಾಮ್. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.